ಸರ್ ಇಲ್ಲಿವರೆಗೂ ನಮ್ಗೆ ಚಾಪ್ ಕಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದಲ್ಲದೆ ಇಲ್ಲಿ ಹಲವಾರು ಸಲಕರಣೆಗಳಿದ್ದಾವೆ, ಅವುಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸರ್ ಇದು ಬ್ರಷ್ ಕಟರ್ಸ್ ಅಂತ. ಇವಾಗ ಇದು ದಾಳಿಂಬೆ ನಮ್ಮ ಏರಿಯಾ ತುಂಬಾ ಈ ರೀಸನ್ ಅಲ್ಲೆಲ್ಲ ರೋಸ್, ದಾಳಿಂಬೆ, ಫ್ಲವರ್ಸ್ ಎಲ್ಲ ಹೆಚ್ಚಾಗಿದೆ. ಮತ್ತೆ ತಲೆ ಹೋಗಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಲೇಬರ್ ಬ್ಯಾಂಕ್ ಮ್ಯಾನೇಜ್ ಮಾಡಿ ಪೆಸ್ಟಿಸೈಡ್ ಟ್ರೈನ್ ಅನ್ನು ಹೊರಗಡೆ ಬರೋದಕ್ಕೆ ಮೇಜರ್ ಹೋಗ್ತಿದ್ದಾರೆ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ 8 ವೆರೈಟೀಸ್. ಅಂದ್ರೆ ಈಗ ಪೆಸ್ಟಿಸೈಡ್ ಗಳನ್ನ ಅವುಗಳನ್ನೆಲ್ಲ ಬಳಸೋದಕ್ಕಿಂತ ಬ್ರೆಡ್ ಕಟರ್ ನ ಬಳಸ್ಕೊಂಡ್ರೆ ಒಂದು ಭೂಮಿ ಫಲವತ್ತತೆ ಆರ್ಗ್ಯಾನಿಕ್ ಜಾಸ್ತಿ ಆಗುತ್ತೆ. ನಮ್ದು ಏನ್ ಬೀಡು ರೆಸಿಡ್ಯೂ ಏನ್ ಬೀಳುತ್ತೆ ಅದೆಲ್ಲ ಆರ್ಗ್ಯಾನಿಕ್. ಹೌದು ಸರ್. ರೋಗಗಳು ಕಮ್ಮಿ. ದಾಳಿಂಬೆದಲ್ಲಿ ಮಚ್ಚೆ ಎಲ್ಲ ಜಾಸ್ತಿ ಹೋಗುತ್ತೆ. ಅದರಿಂದ ನೇಚರ್ ಆಗಿ ಈಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಎಲ್ಲಾ ಎಷ್ಟು ವೆರೈಟೀಸ್ ಇದೆ? 8 ವೆರೈಟೀಸ್ ನೋಡಿ ಸ್ನೇಹಿತರೆ, ತಾವಿಲ್ಲಿ ಗಮನಿಸಬಹುದು 8 ವೆರೈಟೀಸ್ ಆಫ್ ಬ್ರಷ್ ಕಟರ್ಸ್ ನ ತೋರಿಸ್ತಾ ಇದ್ದಾರೆ. ಹೇಳಿ ಸರ್. 35cc ಇಂದ 50cc ವರೆಗೂ ಬ್ರಷ್ ಕಟರ್ಸ್ ಇದೆ. ಓಕೆ. ಕಿಸಾನ್ ಕ್ರಾಫ್ಟ್ ಅಲ್ಲಿ ಇದೆ, ಸೂಪರ್ ಸ್ಟೀಲ್ ಇದೆ. ಈಗ ಮೇಜರ್ ಇದೊಂದು ಹೆವಿ ಮಾಡೆಲ್ ಬಂದಿದೆ 143R ಅಂತ ಒಂದು. ಮೂರನ್ನು 143R. ಅದ್ರಲ್ಲಿ ನಿಮ್ಗೆ ಸೆಲ್ಫ್ ಸ್ಟಾರ್ಟ್ ಹೊಸದಾಗಿ ಮಾಡಿದೀವಿ. ನಿಮ್ಗೆ ಇಳಿಯೋದು ಅದು ಇದು ಸಮಸ್ಯೆ ಬರಲ್ಲ, ಏನಿಲ್ಲ, ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಓಕೆ. ನಿಮ್ಗೆ ಅದರಲ್ಲಿ ಚೀಪ್ ಕ್ವಾಲಿಟಿ ಇಂದ ಹಿಡಿದು, ಅಂದ್ರೆ ಚೀಪ್ ಅಂತ ಹೇಳೋದು ಬೇಡ, ಲೋ ಕ್ವಾಲಿಟಿ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಆತರ ಫ್ರೆಂಡ್ಲಿ ಪ್ರೈಸ್ ಅಂತ ಹೇಳ್ಬೋದು. ಕಮ್ಮಿ 1 ಎಕರೆ 2 ಎಕರೆ 3 ಎಕರೆ ಇರೋರಿಗೆ ಅಲ್ವತ್ತು ನಾವು 8,000 ಅಂತಾನೆ ಕೊಡ್ತಿದೀವಿ. 8,000ದಿಂದ ಶುರುವಾಗುತ್ತೆ. ಅದ್ರಲ್ಲೂ ನೆಗೋಸಿಯೇಟ್ ಮಾಡ್ಕೊಡ್ತೀವಿ. ಓಕೆ ಸರ್. 8,000ದಿಂದ ಅಪ್ ಟು ಸರ್ ಆಲ್ಮೋಸ್ಟ್ ಒಂದು 18,000 ಬ್ರಷ್ ಕಟರ್ಸ್ ಸಿಗುತ್ತೆ. ಡಿಫ್ರೆಂಟ್ ಮಾಡೆಲ್ಸ್ ನಿಮ್ಗೆ ಅದ್ರದ್ದು ವರ್ತ್ ಏನಿದೆ ಅಂತಂದ್ರೆ ನಿಮ್ ಕಣ್ ಮುಂದೆ ಕಾಣಿಸುತ್ತೆ. ಅದ್ರ ಬೇಸ್ ಮೇಲೆ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ ತರ ಇರ್ಬೇಕು ಅದ್ರ ನೀವು ಸೆಲೆಕ್ಷನ್ ಹೋಗ್ತೀವಿ. ಓಕೆ ಸರ್. ಅದಲ್ಲದೆ ಸರ್ ಮತ್ತೆ ನಾವು ಸಲಕರಣೆಗಳಿದೆ. ಸ್ಪ್ರೇಯರ್ಸ್ ಇದೆ ಸರ್, ಬ್ಯಾಟರಿ ಸ್ಪ್ರೇಯರ್ಸ್ ಇದೆ. ಓಕೆ ಸರ್. ಬ್ಯಾಟರಿ ಸ್ಪ್ರೇಯರ್ಸ್ ನಿಮ್ಗೆ ಆದಿಯೋಗಿ, ಭೂಮಿ ಗೋಲ್ಡ್ ಇದೆ. ಅದ್ ನಿಮ್ಗೆ ಡಬಲ್ ಬ್ಯಾಟರಿ, ಟ್ರಿಬಲ್ ಬ್ಯಾಟರಿ, 4 ಬ್ಯಾಟರೀಸ್ ಅಂತ ಹೇಳ್ಬೋದು. ಭೂಮಿ ಗೋಲ್ಡ್ ನಿಮ್ಗೆ ಆಲ್ಮೋಸ್ಟ್ 20 amps ಬರುತ್ತೆ ಅದರದ್ದು ಬ್ಯಾಟರಿ ಕೆಪಾಸಿಟಿ. ಓಕೆ ಸರ್. ಇನ್ನು ಅದ್ರಲ್ಲಿ ಭೂಮಿ ಬಂದು 16 amps ಬರುತ್ತೆ. ಇನ್ನು ಅಸ್ಪೇದಲ್ಲಿದೆ. ಅಸ್ಪೇದಲ್ಲಿ ನಿಮ್ಗೆ ನಾರ್ಮಲ್ ಬ್ಯಾಟರಿ ಬರುತ್ತೆ, ಲಿಥಿಯಂ ಬ್ಯಾಟರಿ ಬರುತ್ತೆ. ಕಿಸಾನ್ ಕ್ರಾಫ್ಟ್ ಇದೆ. ನಿಮ್ಗೆಲ್ಲಾನು ವಾರಂಟಿನೇ ಬರುತ್ತೆ. ಆಲ್ಮೋಸ್ಟ್ ಈಗ ಭೂಮಿ ಅಸ್ಪೆ ಇದ್ರಲ್ಲಾದ್ರೆ ನಿಮ್ಗೆ ಕಂಪ್ಲೀಟ್ ಮೋಟ್ರು, ಬ್ಯಾಟರಿ, ಚಾರ್ಜರ್ ಇಂದ ಎಲ್ಲದಕ್ಕೂ ಎಂಡ್ ಟು ಎಂಡ್ ವಾರಂಟಿ ಸಿಗುತ್ತೆ. ಓಕೆ ಸರ್. ಬೇಡ ಬೇಡ. ಈಗ ಅಸ್ಪೆ ಲಿಥಿಯಂ ಬ್ಯಾಟರಿ ಇದೆ. ಲಿಥಿಯಂ ಬ್ಯಾಟರಿ 16 ಲೀಟರ್ಸ್ ಇದೆ, 20 ಲೀಟರ್ಸ್ ಅಲ್ಲೂ ಇದೆ. ಓಕೆ ಸರ್. ನಿಮ್ಗೆ ವೈಟ್ಲೆಸ್, ತೂಕ ಹೆಚ್ಚಾಗಿರಲ್ಲ. ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಇದೆ ಲಿಥಿಯಂ ಬ್ಯಾಟರಿ ಮೇಂಟೈನ್ ಮಾಡಿ. ಅದೇ ಕೆಲ್ಸಕ್ಕೆ ಈಗ ತುಂಬಾ 200-300 ಲೀಟರ್ 400 ಲೀಟರ್ ಬೆನ್ನಿಗೆ ಹಾಕೊಂಡು ಹೊಡೆಯೋದು. ಅದೇ ಒಂದು 10 kg 15 kg ಇರುತ್ತೆ. ಇದೊಂದು 20 kg ತುಂಬಾ ತೂಕ ಆಗುತ್ತೆ. ಅದರಿಂದ ಲಿಥಿಯಂ ಬ್ಯಾಟರೀಸ್ ಮಾಡಿದೀವಿ. ಇನ್ ಪೆಟ್ರೋಲ್ ಇಂಜಿನ್ಸ್ ಬಂದ್ರೆ ನಿಮ್ಗೆ ಕರೆಂಟ್ ಮೋಟರ್ಸ್ ಇಂದ ಹಿಡಿದು 2 HP 3 HP ಕರೆಂಟ್ ಮೋಟರ್ಸ್ ಸಿಗುತ್ತೆ. ಅಲ್ಲಿಂದ ನಿಮ್ಗೆ 22 ಲೀಟರ್ ಸೆಕ್ಷನ್ ಪೆಟ್ರೋಲ್ ಇಂಜಿನ್ಸ್ ಇದೆ. ಅದರಲ್ಲಿ ಸುಮಾರು 4 ವೆರೈಟಿ ಮಾಡಿದೀವಿ. 50 ಲೀಟರ್ಸ್ ಇವಾಗ ದಾಳಿಂಬೆ ಅವ್ರಿಗೆ, ಕೆಲವರು ಅಡಿಕೆ ಎಲ್ಲಾ ಮಾಡಿದ್ದಾರೆ ಅಂತವ್ರಿಗೆಲ್ಲಾನು ಇವಾಗ ಮಾವಿನ ತೋಟಗಳಿಗೆ ಉಟ್ಕೊಳಕ್ಕೆಲ್ಲ ಆಗುತ್ತೆ. ಗೇರ್ ಡ್ರೈವ್ ಇದು, ಎಲ್ ಡ್ರೈವ್ ಅಲ್ಲ. 300 ಮೀಟರ್ ಸೆಟ್ ಇದು. ಸರಿ ಸರ್. 5 HP ಮೋಟ್ರು. ತುಂಬಾ ಬೆಸ್ಟ್ ಕ್ವಾಲಿಟಿ ಬರುತ್ತೆ. ಸೊ ಇಲ್ಲಿ ಹಲವಾರು ರೀತಿ ಇದಾವೆ. ಹೌದು, ಇದರಲ್ಲಿ ಬೇರೆ ಬೇರೆ ಪ್ರೈಸ್ ಅಲ್ಲಿ ಬೇರೆ ಬೇರೆ ಕೆಪಾಸಿಟಿ. ಖಂಡಿತ ನಿಮ್ಗೆ ಪೂರ್ತಿ ಸೆಟ್ ಬೇಸಿಕ್ ನಾವು 15,000ಗೆ 100 ಮೀಟರ್ ಪೈಪು, ಪೆಟ್ರೋಲ್ ಇಂಜಿನ್, ಪಂಪು ಸೇರಿ 15,000 ಇಂದ ಬೇಸಿಕ್ 15,000 ಇಂದ ವಾರಂಟಿ. ಓಕೆ ಸರ್. ವಿತ್ ವಾರಂಟಿ ಬರುತ್ತೆ. ನೋಡಿ ರೈತರೆ, ತಮ್ಗೆ ಏನಾದ್ರೂ ಹೆಲ್ಪ್ ಆಗತ್ತೆ ಅನ್ಸೋದಾದ್ರೆ ದಯವಿಟ್ಟು ಈ ಒಂದು PSS ಅಗ್ರಿಟೆಕ್ ನೀವು ಈ ಒಂದು ಶಾಪ್ಗೆ ಬಂದು ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ 15,000 ಇಂದ ಈ ಒಂದು ಯಂತ್ರಗಳು ಸಿಗ್ತಾ ಹೋಗುತ್ತೆ. ಅದಷ್ಟೇ ಅಲ್ಲ, ಇಲ್ಲಿ ತಾವೆಲ್ಲ ಗಮನಿಸ್ತಾ ಹೋಗ್ಬೋದು, ಹಲವಾರು ರೀತಿ, ಒಂದು ವೆರೈಟಿ ಇಲ್ಲ, ಒಂದು ಮಾಡ್ಲಿಲ್ಲ, ಬೇರೆ 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 ಮಾಡೆಲ್ ಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಇವೆಲ್ಲವೂ ಸಹ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅವ್ರ ಬಾಯಿಗೆ ಪೋರ್ಟಬಲ್ ಬ್ಯಾಟರಿ ಸ್ಪ್ರೇಯರ್
100 ಮೀಟರ್ ಹೆಡ್ ಬರುತ್ತೆ ಅದು. ಇದರಲ್ಲಿ 50 ಮೀಟರ್ ಸೆಟ್ ಬರುತ್ತೆ. ನಿಮ್ಗೆ ಇದು ಸಣ್ಣ ಪುಟ್ಟ ರೈತರಿಗೆಲ್ಲ 1 ಎಕರೆ 2 ಎಕರೆ ಎಲ್ಲ ಆರಾಮ್ಸೆ ಕೆಲಸ ಮಾಡ್ಬೋದು, ಆರಾಮಾಗಿ ಕೆಲಸ ಆಗುತ್ತೆ. ಅದು ವಾಟರ್ ಸಾಲ್ಯುಬಲ್ಸ್ ಎಲ್ಲ ಬಿಟ್ಕೊಂಡಕ್ಕೆ ಅದು ಭೂಮಿ 16 amps ಬ್ಯಾಟ್ರಿ ಕೆಪಾಸಿಟಿ 12 ಲೀಟರ್ ಡಿಸ್ಚಾರ್ಜ್ ಇರುತ್ತೆ. ಓಕೆ ಸರ್, ಇದನ್ನು ವಿತ್ ವಾರಂಟಿ ಇರುತ್ತೆ ಬ್ಯಾಟ್ರಿ ಎಲ್ಲ. ಸರ್ ಇದೇನ್ ಸರ್ ಇಲ್ಲಿ ತುಂಬಾ ಚೆನ್ನಾಗಿ ಇನೋವೇಟಿವ್ ಆಗಿದೆ ಇದು, ಏನ್ ಸರ್ ಇದು? ಸರ್ ಸೀಡರ್ ಮೆಷಿನ್ ಅಂತ ಅಂದ್ಬಿಟ್ಟು, ಸೀಡರ್ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಇದ್ರಲ್ಲಿ ನಿಮ್ಗೆ 8 ವೆರೈಟೀಸ್ ಆಫ್ ಸೀಡ್ ನ ನಿಮ್ಗೆ ಈಸಿಯಾಗಿ ಇವಾಗ ಆಳುಗಳು ಇತ್ತೀಚೆಗೆ ಲೇಬರ್ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ, ಜನ ಸಿಗ್ತಾ ಇಲ್ಲ ವರ್ಕ್ ಮಾಡೋರು. ಆ ಸಮಸ್ಯೆನ ಓವರ್ಕಮ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಎಕ್ವಿಪ್ಮೆಂಟ್ ಅಂತಾನೆ ಹೇಳ್ಬೋದು. ಓಕೆ ಸರ್, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆಲ್ಲ. ಜೋಳ, ಕಡಲೆ ಬೀಜ, ಅಲಸಂದಿ ಎಲ್ಲದಕ್ಕೂ ಆಗುತ್ತೆ. ನಿಮ್ಗೆ ಇದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ ಸರ್, ನಿಮ್ಗೆ ಕಾಲ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ಬೇಸಿಸ್ ಮೇಲೆ ಚೇಂಜ್ ಮಾಡ್ಕೊಳ್ಳಿ. 4 ಇಂಚಸ್ ಇಂದ ನೀವು 1 feet ವರ್ಗು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ಸ್ ಇದೆ ಇದ್ರಲ್ಲಿ. ಓಕೆ ಸರ್, ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಎಲ್ಲ ಪ್ಲೇಟ್ ಸಿಗುತ್ತೆ, ಯಾವ ಬೀಜ ಹಾಕಬೇಕು ಅಂದ್ರೆ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು. ಮನುಷ್ಯ ಒಂದ್ ದಿನಕ್ಕೆ ಆಲ್ಮೋಸ್ಟ್ 100 ಎಕರೆವರೆಗೂ ಈಸಿಯಾಗಿ ಬಿತ್ತನೆ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಇದಲ್ಲದೆ ಬೇರೆ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಸರ್, ಅರ್ಥ ಆಗೋ ಮಿಷಿನ್ಸ್ ಇದೆ. ಸರ್ ನಿಮ್ಗೆ 72 cc ಇಂದ 85 cc ವರೆಗೂ ಬರುತ್ತೆ. ಓಕೆ ಸರ್. ವಿತ್ ಸ್ಟ್ಯಾಂಡ್, ವಿತೌಟ್ ಸ್ಟ್ಯಾಂಡ್ ಬರುತ್ತೆ. ಓಕೆ. ನಿಮ್ಗೆ ವಿತ್ ಸ್ಟ್ಯಾಂಡ್ ಆದ್ರೆ ನಿಮ್ಗೆ ಅದರಲ್ಲಿ 2 ವೀಲ್, ಸಿಂಗಲ್ ವೀಲ್ ಬರುತ್ತೆ, ಡಬಲ್ ವೀಲ್ ಬರುತ್ತೆ. ಓಕೆ. ಒಬ್ಬರೇ ಗುಣಿ ಹಾಕೋಬಹುದು. ಇವನ್ 1 ಇಂಚ್ ಬಿಟ್ಟಾದ್ರೂ ಒಬ್ಬರೇ ಗುಣಿ ಹಾಕೋಬಹುದು. ಓಕೆ ಸರ್. ಇದು ಇದಾದ್ರೆ ದೊಡ್ಡ 1 ಅಡಿ ಬಿಟ್ಟೆಲ್ಲ ಹಾಕೊಂಡ್ರೆ ನಿಮ್ಗೆ ಇಬ್ರು ಕೆಲಸ ಮಾಡ್ಬೇಕಾಗುತ್ತೆ. ಸರಿ ಸರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಕ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಓಕೆ ಸರ್. 2 ಇಂಚ್ ಇಂದ 12 ಇಂಚ್ ವರ್ಗು. ಓಕೆ ಸರ್. ಅದಲ್ಲದೆ ಇದೆ. ಓಕೆ ಸರ್. ಸೆಕೆಂಡ್ ನಿಮ್ಗೆ ಸನ್ಯಾದ ಇದೆ, ಪ್ರಾಪರ್ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸನ್ಯಾದು. ಓಕೆ ಸರ್. ಫಲ್ಕನ್ ಎಲ್ಲ ಸೆಕೆಸರ್ಸ್ ಅವೈಲೇಬಲ್ ಸಿಗುತ್ತೆ. ಓಕೆ ಸರ್. ಸರ್ ಇಲ್ಲಿ ಒಂದಷ್ಟು ಮಿಲ್ಕಿಂಗ್ ಮಿಷನ್ಸ್ ಎಲ್ಲ ಇದ್ದಂಗಿದೆ. ಮಿಲ್ಕಿಂಗ್ ಮಿಷನ್ಸ್ ಇದೆ ಸರ್. ಓಕೆ. ಅಂದ್ರೆ 5 ಹಸುವಿಂದ ನಿಮ್ಗೆ ಮೇಲೆ ಎಷ್ಟು ಬೇಕಾದ್ರೂ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಕರೆಂಟ್ ಸಿಗುತ್ತೆ, ಡ್ಯೂಯಲ್ ಸಿಗುತ್ತೆ, 2 in 1 ಸಿಗುತ್ತೆ. ಓಕೆ. ಅದಲ್ಲದೆ ಸರ್, ಅದಲ್ಲದೆ ನಿಮ್ಗೆ ಗನ್ಸ್, ಸ್ಪ್ರೇಯರ್ ಗನ್ಸ್, ತುಂಬಾ ವೆರೈಟೀಸ್ ಆಫ್ ಸ್ಪ್ರೇಯರ್ ಗನ್ಸ್ ಮೇಂಟೈನ್ ಮಾಡಿದೀವಿ, ಡಿಸ್ಪ್ಲೇ ಮಾಡಿದೀವಿ. ಯಾವ್ದು ಬೇಕು, ನಿಮ್ಗೆ ಯಾವ್ದು ಇಷ್ಟ ಅನ್ನೋ ನಿಮ್ಗೆ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ಕೊಡ್ತೀವಿ. ಬ್ರಗ್ಲಿಯಾ ಗನ್ಸ್ ಮೇಂಟೈನ್ ಮಾಡಿದೀವಿ ಸರ್, ದಾಳಿಂಬೆ ಅಂತ ಅಂದ್ಬಿಟ್ಟು, ಇಟಾಲಿ ಮೇಡ್, ಪ್ರಾಪರ್ ಕ್ವಾಲಿಟಿ ಅಂದ್ರೆ ಒರಿಜಿನಲ್. ಇಲ್ಲಿ ಬಂದ್ರೆ ಡೂಪ್ಲಿಕೇಟ್ ಅಂತಿಲ್ಲ, ಅದು ಕಂಪನಿ ಮೆಟೀರಿಯಲ್ ಸಿಗುತ್ತೆ, ಕಾಪಿ ಗಿಪಿ ಏನಿರೋದಿಲ್ಲ. ಓಕೆ ಸರ್. ಅದಲ್ಲದೆ ಸರ್ ಪೈಪ್ಸ್ ಇದೆ ಸರ್, ಡುಪ್ಲಾನ್ ಇದೆ, ನಿಮ್ಗೆ ಕಿಸಾನ್ ಕ್ರಾಫ್ಟ್, ಫಾರ್ಚುನರ್, ಆದಿಯೋಗಿ ಎಲ್ಲ ವೆರೈಟೀಸ್ ಎಲ್ಲ ಸಿಗುತ್ತೆ. ಹೋಸ್ ಪೈಪ್ ಸಿಗುತ್ತೆ. ಸೊ ಒಂದೇ ಜಾಗದಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಸಿಗ್ತಾ ಹೋಗುತ್ತೆ. ಅಟ್ಯಾಚ್ಮೆಂಟ್ ಸಿಗುತ್ತೆ. ಓಕೆ. ಚೈನ್ಸ್ ಅದು ಎಲ್ಲಾ ಅಟ್ಯಾಚ್ಮೆಂಟ್ ಸಿಗುತ್ತೆ. ಓಕೆ. 22 ಇಂಚಿಂದ 18 ಇಂಚಸ್ ಓಕೆ ಚೈನ್ ಸಿಗುತ್ತೆ. ಅದರಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಫೀಲ್ ಮಾಡಬಹುದು ನೀವು. ಸರಿ ಸರ್. ಅದಲ್ಲದೆ ಸರ್ ಸೆಕೆಚರ್ಸ್ ಇದೆ. ಓಕೆ. ಫಲ್ಕನ್ದು. ಸರ್ ಇವೇನ್ ಸರ್ ಇವು? ಚೈನ್ ಸಾಸ್. ಇದ್ರಲ್ಲಿ ಚೈನ್ ಸಾದಲ್ಲಿ ನಿಮ್ಗೆ ಸೂಪರ್ ಸ್ಟೀಲ್ ಇದೆ, ಫಾರ್ಚೂನ್ ಆಗಿರೋದಲ್ಲೂ ಇದೆ. ಓಕೆ ಸರ್. ನಿಮ್ಗೆ ವಾಲ್ಬ್ರೋ ಕಾರ್ಬೊರೇಟರ್ ವಿತ್ ವಾರಂಟಿ ಇಂಜಿನ್ ಸಮೇತ ನಮ್ಮಲ್ಲಿ ಸೂಪರ್ ಸ್ಟೀಲ್ ಸಿಗುತ್ತೆ, ಫಾರ್ಚೂನ್ ಆಗಿರೋದಲ್ಲೂ ಸಿಗುತ್ತೆ. ಇನ್ನ ಪಂಪ್ ಸೆಕ್ಷನ್ ಬಂದ್ರೆ ಪಂಪ್ ಸೆಕ್ಷನ್ ಬಂದ್ರೆ ಇದು ಸ್ಕೂಟರ್ ಪಂಪ್ 18 ಲೀಟರ್ ಡಿಸ್ಚಾರ್ಜ್. ಓಕೆ ಸರ್. ಇನ್ನ ನಿಮ್ಗೆ 30 ಲೀಟರ್ ಡಿಸ್ಚಾರ್ಜ್ ಬರುತ್ತೆ, 50 ಲೀಟರ್ ಡಿಸ್ಚಾರ್ಜ್ ಬರುತ್ತೆ. ಓಕೆ. ಅದ್ರಲ್ಲಿ ನಿಮ್ಗೆ ಪ್ರಾಪರ್ ನಮ್ಮ ಅಸ್ಪೇದ ಇದೆ. ಓಕೆ. ಅಸ್ಪೇದಲ್ಲಿ 3 ಮಾಡಲ್ ಬರುತ್ತೆ. ಸರಿ. ಹೈವೋಲು. ಓಕೆ ಸರ್. ಇನ್ನ ನಮ್ದು ಆಸ್ ಯೂಶುವಲ್ ಬ್ರಾಕ್ 3 HP, 5 HP. ಓಕೆ ಸರ್. ಸೊ ಈ ರೀತಿ ಎಲ್ಲಾ ರೀತಿಯಾದಂತಹ ರೈತರಿಗೆ ಅನುಕೂಲ ಆಗುವಂತಹ ನಿಮ್ಮ ಹತ್ರ ನಮ್ಗೆ ಇವಾಗ ಸುಮಾರು ಒಂದು 6,500 ಇಂದ ಪಂಪ್ ಸ್ಟಾರ್ಟ್ ಆಗಿದೆ ಎಸ್ಪೇದಲ್ಲಿ. ಓಕೆ ಸರ್. ಅಲ್ಲಿಂದ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಏನು 5 HP ಇದೆ. ಎಲ್ಲಾದ್ರೂ ನಿಮ್ಗೆ ಡಿಫ್ರೆಂಟ್ ಎಲ್ಲಾ ಮಾಡೆಲ್ಸ್ ಮೇಂಟೈನ್ ಮಾಡಿದೀವಿ. ಇನ್ನು ವಾಟರ್ ಸೆಕ್ಷನ್ ಬಂದ್ರೆ ವಾಟರ್ ಪಂಪ್ ಸೆಕ್ಷನ್ ಗೆ 2 ಇಂಚ್ ಡಿಸ್ಚಾರ್ಜ್ ಇದೆ, ಅದ್ರಲ್ಲಿ ಹೈ ಹೆಡ್ ಇದೆ, 3 ಇಂಚ್ ಡಿಸ್ಚಾರ್ಜ್ ಸಿಗುತ್ತೆ. ಓಕೆ. ಇನ್ನು ಕಾರ್ ವಾಷರ್ಸ್ ಇದೆ. ಕಾರ್ ವಾಷರ್ಸ್ ಸರ್ ಇದು? ಹೌದು ಸರ್. ಕಾರ್ ವಾಷರ್ಸ್ ನಿಮ್ಗೆ ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ 1000 ವ್ಯಾಟ್ಸ್, 1200, 750 ವ್ಯಾಟ್ಸ್ ಇರುತ್ತೆ. ನಮ್ದು 1900 ವ್ಯಾಟ್ಸ್ ಬರುತ್ತೆ. ಓಕೆ ಸರ್. 2000 ವ್ಯಾಟ್ಸ್ ಬರುತ್ತೆ, 3000, 3500 ವ್ಯಾಟ್ಸ್ ವರ್ಗು ನಮ್ಮ ಹತ್ರ ಫೆಸಿಲಿಟಿ ಇದೆ. ಲೋ ಕ್ವಾಲಿಟಿ ಇದು ಅಂದ್ರೆ
ಅವು ತುಂಬಾ ಡ್ಯೂರಬಿಲಿಟಿ ಬರೋದಿಲ್ಲ. ಸೊ ಅದರಿಂದ ನಾವು ಅದನ್ನ ಮೇಂಟೈನ್, ಯಾಕಂದ್ರೆ ಇವಾಗ ನಾವು ಹತ್ರದಲ್ಲಿ ಇರ್ತೀವಿ, ನಾವು ಆಕ್ಸೆಸ್ ಸಿಕ್ಬಿಡುತ್ತೆ. ನಾವು ಅಕಸ್ಮಾತ್ ಲೋ ಕ್ವಾಲಿಟಿ ಕೊಟ್ಬಿಟ್ಟು ಇಶ್ಯೂ ಬಂದ್ರೆ ಅದು ಸುಮ್ನೆ ಮತ್ತೆ ಸಮಸ್ಯೆ ಆಗುತ್ತೆ. ನಾವು ಅದರಿಂದ ನಾವು ಬೇಸಿಕ್ ನಾವು 1900 ವ್ಯಾಟ್ಸ್ ಮೇಲೆ ಮೇಂಟೈನ್ ಮಾಡ್ತಿದೀವಿ. ಓಕೆ ಸರ್, ಒಳ್ಳೆ ಕೆಲಸ. ಅಂದ್ರೆ ಯಾಕಂದ್ರೆ ನಾವು ರೈತರ ಹತ್ರ ಇರೋದ್ರಿಂದ ಅವ್ರಿಗೆ ನಾವು ಯಾವ್ದೇ ರೀತಿಯಾಗಿ ಲೋ ಕ್ವಾಲಿಟಿ ಲೋ ಕ್ವಾಲಿಟಿ ಮೆಟೀರಿಯಲ್ ನೇ ಕೊಡಬಾರ್ದು. ಆಗಲ್ಲ. ಹೌದು ಹೌದು, ನಾವು ಫೇಸ್ ಮಾಡ್ಬೇಕಾಗುತ್ತೆ ಎಲ್ಲ. ಹೌದು ಸರ್. ಸರ್ ಇವೇನ್ ಸರ್ ಸ್ಪೇರ್ಸ್ ಸೆಕ್ಷನ್, ಯಾವ್ದೇ ಪ್ರಾಬ್ಲಮ್ ಅಂದ್ರೂ ಸ್ಪೇರ್ಸ್ ನಿಮ್ಮಲ್ಲಿ ಸಿಗುತ್ತೆ. ಎಲ್ಲಾದ್ರದ್ದು ಸ್ಪೇರ್ಸ್ ನಮ್ಮ ಹತ್ರ ಏನು ಮಿಷನರೀಸ್ ಇದೆ, ಎಲ್ಲಾದ್ರದ್ದು ಸ್ಪೇಸ್ ಅಂಡ್ ಸರ್ವಿಸಸ್ ಅವೈಲಬಿಲಿಟಿ ಇದೆ. ಓಕೆ ಸರ್, ಹುಡುಗರು ಇದಾರೆ, ಸರ್ವಿಸ್ ಎಲ್ಲ ಕೊಡ್ತೀರಾ ಕ್ಲೀನ್ ಆಗಿ? ಖಂಡಿತ. ಈಗ ಇಲ್ಲಿರುವಂತ ಯಾವ್ದೇ ಪ್ರಾಡಕ್ಟ್ ಸಮಸ್ಯೆ ಬಂದ್ರು ನೀವು ಸರ್ವಿಸ್ ನ ಕೊಡ್ತಾ ಹೋಗ್ತೀರಾ? ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಟ್ಟಿದ್ದಕ್ಕಾಗಿ ತಮ್ಗೆ ನಮ್ಮ ಒಂದು ಚಾನಲ್ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್.